ಫ್ರೆಂಡ್ಸ್, ನಾನು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದು ಬ್ಯಾಕ್ ನಾವು ಎರಡು ಪಾರ್ಟು, ಇದಕ್ಕೆ ನಾನು ಲೈನಿಂಗನ್ನು ಜಾಯಿಂಟ್ ಮಾಡ್ತೀನಿ. ಇದು ಕ್ಲಾತ್ ತುಂಬ ಸಿಲ್ಕಿ ಇದೆ ಮತ್ತು ಜಾರ್ತಾ ಇದೆ ಅಂತ ನಾನು ಇದಕ್ಕೂ ಲೈನಿಂಗ್ ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲ ನಿಮ್ಮ ಕಡೆ ಲೈಕ್ರಾ ಫ್ಯೂಸಿಂಗ್ ಅವೈಲಬಲ್ ಇದೆ ಅಂದರೆ ನೀವು ಲೈಕ್ರಾ ಯೂಸ್ ಮಾಡ್ಬೋದು. ಅದು ನನ್ನ ಕಡೆ ಅವೈಲಬಲ್ ಇಲ್ಲ, ಹಾಗಾಗಿ ನಾನು ಡಬಲ್ ಲೈನಿಂಗ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ಈಸಿಯಾಗಿ ನೋಡೋಣ. ನೋಡಿ, ಮೇನ್ ಫ್ಯಾಬ್ರಿಕ್ಗೆ ಇದು ಮೇನ್ ಫ್ಯಾಬ್ರಿಕ್ ನಾವು ತಗೊಂಡಿದ್ದೀವಲ್ಲ, ಈ ಪಾಯಿಂಟ್, ಈ ನಾವು ಕಚ್ ಪಾಯಿಂಟ್ ಹಾಕಿದ್ದೀವಿ, ಈ ಕಚ್ ಪಾಯಿಂಟಿಂದ ಈ ಕಚ್ ಪಾಯಿಂಟಿಗೆ ಈ ರೀತಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು. ಸೆಂಟರಿಂದಾನೇ ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ಸೆಂಟರಿಂದ ಸ್ಟಿಚ್ ಹಾಕೋದ್ರಿಂದ ಈಸಿಯಾಗಿ ಬರುತ್ತೆ ಎರಡೂ ಸೈಡೂ. ಈ ಥರದ್ದು ಹಿಂಗೆ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಈ ಸೈಡಿಗೆ ಟರ್ನ್ ಮಾಡಿ ನೋಡಿ, ನಾವು ಜಾಯಿಂಟ್ ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ನಿಧಾನದಿಂದ ಸ್ಟಿಚ್ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆಲ್ಲೂ ರಿಂಕಲ್ಸು ಬರೋದಿಲ್ಲ, ರೈಟ್ ಸೈಡಿಗೆ ನೀಟಾಗಿ ಬರುತ್ತೆ. ಈ ಸೈಡಿಂದು ಸೇಮ್ ಫ್ರೆಂಡ್ಸ್, ಈ ಸೈಡಿಗೆ ನೋಡಿ ಒಂದು ಸೈಡಿಂದ ಸ್ಟಿಚ್ ಮಾಡಿದ್ದೀನಿ. ಈಗ ಆಪೋಸಿಟ್ ಸೈಡಿಗೂ ಸ್ಟಿಚ್ ಮಾಡ್ತಾ ಇದ್ದೀನಿ. ಆ ಸೈಡಿಂದ ಹೇಗೆ ಸ್ಟಿಚ್ ಮಾಡಿದ್ವೋ ಈ ಸೈಡಿಂದು ಸೇಮ್ ಹಾಗೆ ಸ್ಟಿಚ್ ಮಾಡಬೇಕು. ಮತ್ತು ಈ ಥರ ಟರ್ನ್ ಮಾಡಿ ಮತ್ತೆ ಸೆಂಟರಿಂದಾನೇ ಸ್ಟಿಚ್ ತಗೊಳ್ಳಿ. ನಾವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀವೋ ಅಷ್ಟಕ್ಕೆ ಅದ್ರ ಮೇಲೇ ಸ್ಟಿಚಿಂಗ್ ಬರಲಿ ಫ್ರೆಂಡ್ಸ್. ಇದೀಗ ನಾನು ಮೇನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ, ಇದೇ ರೀತಿ ನಾನು ಕಾಟನ್ ಫ್ಯಾಬ್ರಿಕ್ಕೂ ಸ್ಟಿಚ್ ಮಾಡ್ಕೊತೀನಿ. ಸೇಮ್ ಅದು ಹೇಗೆ ಮಾಡಿದ್ದೀನೋ ಇದನ್ನು ಹಾಗೆ ಮಾಡಬೇಕು. ಹಾಗೆ ಮಾಡಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೋದು. ನಾವು ಇದಕ್ಕೆ ಪ್ಯಾಡ್ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ನಮಗೇನು ಹೇಳಲಿಲ್ಲ ಪ್ಯಾಡ್ ಯೂಸ್ ಮಾಡೋದಕ್ಕೆ, ಹಾಗಾಗಿ ನಾನು ಮಾಡ್ತಾ ಇಲ್ಲ. ಇದೇ ರೀತಿ ಸ್ಟಿಚ್ ಮಾಡ್ಕೊಂಡು ಇದಕ್ಕೆ ನಾವು ಪ್ಯಾಡನ್ನು ಆ್ಯಡ್ ಮಾಡ್ಬೋದು. ನಾವು ಎಷ್ಟು ಸ್ಟಿಚಿಂಗಿಗೆ ನಾವು ಮಾರ್ಕ್ ಹಾಕೊಂಡಿದ್ದೀವೋ ಅಷ್ಟೇ ಹಿಡಿಬೇಕು ನೋಡಿ. ಈ ರೀತಿ ಥ್ರೆಡ್ಸ್ ಇದ್ರೆ ಕಟ್ ಮಾಡ್ಕೊಳ್ಳಿ. ಈ ಸೈಡ್ ಆಪೋಸಿಟ್ ಸೈಡಿಗೆ ಮತ್ತೆ ಯಾವ ಸೆಂಟರಿಂದ ನಾವು ಸ್ಟಿಚ್ ಶುರು ಮಾಡಿದ್ದೀವೋ ಅದೇ ಸ್ಟಿಚ್ಚಿಂದ ಸ್ಟಿಚ್ ಬರಬೇಕು. ಈ ರೀತಿ ಥ್ರೆಡ್ಸ್ ಇಟ್ಟರೆ ಕಟ್ ಮಾಡಿ ತೆಗಿಬೇಕು. ಹೀಗೆ ನೋಡಿ, ಪಫ್ ಹೇಗೆ ಬಂದಿದೆ ಅಂತ ನೋಡ್ಬೋದು ನೀವು. ಪಫ್ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮಾಲ್ ಸೈಜ್ ಇರೋದ್ರಿಂದ ಇಷ್ಟು ಬಂದಿದೆ ಫ್ರೆಂಡ್ಸ್. ನಮ್ಮ ಪ್ಯಾಟರ್ನ್ ಕಟ್ ಆಗಿದ್ದು 0 ಸೈಜ್ನಲ್ಲಿ ಕಟ್ ಆಗಿದೆ, ಹಾಗಾಗಿ ಇಷ್ಟು ಪಫ್ ಬಂದಿದೆ. ಅವ್ರು ಎಷ್ಟಿರುತ್ತೋ ಅಷ್ಟೇ ಬರುತ್ತಲ್ಲ ಫ್ರೆಂಡ್ಸ್. ನೋಡಿ, ಆಸ್ ಇಟ್ ಈಸ್ ಇದು ಹೇಗೆ ಸ್ಟಿಚ್ ಮಾಡಿದ್ದೀನೋ ಇದನ್ನು ಹಾಗೆ ನಾನು ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಬ್ಯಾಕ್ ಪಾರ್ಟು ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಜಿಪ್ ಇನ್ವಿಸಿಬಲ್ ಜಿಪ್ ಹಾಕಿದ್ದೀನಿ. ತುಂಬ ನೀಟಾಗಿ ಬಂದಿದೆ
ನೋಡಿ ಜಿಪ್ ಹಾಕಿದೀವೋ ಇಲ್ಲೋ ಅನ್ನೋ ಥರ ನೀಟಾಗಿ ಕಾಣಿಸ್ತಾ ಇದೆ. ನೀವೇನಾದರೂ ಈ ಜಿಪ್ ಹಾಕೋದು ಕಲಿಬೇಕಂದ್ರೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ಕಲಿಬೋದು ಫ್ರೆಂಡ್ಸ್. ಅದರಲ್ಲಿ ನಾನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ನಾನು ಫ್ರಂಟ್ ಪಾರ್ಟು ಸಮೇತ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟಿಗೂ ನೋಡಿ ಲೈನಿಂಗ್ ಈ ರೀತಿ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಸ್ಟಿಚ್ ಮಾಡಬೇಕು, ಅದು ಹೇಗೆ ಅಂತ ಈಗ ನೋಡೋಣ. ನೋಡಿ ನಾವು ಎಲ್ಲಿ ಟಚ್ ಪಾಯಿಂಟ್ಸ್ ಮಾರ್ಕ್ ಹಾಕಿದ್ದೀವೋ ಇದು ಸೆಂಟರ್ ಮಾಡಿ ಈ ರೀತಿ ಸೆಂಟರ್ ಮಾಡಿ ಈ ಕಚ್ ಪಾಯಿಂಟಿಗೆ ಈ ರೀತಿ ಒಂದು ಕಚ್ ಹಾಕೋಣ. ಸೆಂಟರ್ಗೂ ಒಂದು ಕಚ್ ಹಾಕೋಣ. ನಾವು ನೆಕ್ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈಗ ಆಗಿದೆ. ಈಗ ನಾನು ಒಂದು ಲೈನಿಂಗ್ ಫ್ಯಾಬ್ರಿಕ್ಗೆ ಈ ರೀತಿ ಕ್ಯಾನ್ವಾಸ್ ಪಟ್ಟಿನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಹೇಗೆ ನಾವು ಯಾವ ಕಚ್ ಪಾಯಿಂಟ್ಗೆ ನಾವು ಮಾರ್ಕ್ ಹಾಕಿದ್ದೀವೋ ಆ ಕಚ್ ಹತ್ರ ಈಗ ಪಿನಪ್ ಮಾಡಬೇಕು. ನೋಡಿ ಕರೆಕ್ಟ್ ಬರ್ತಾ ಇದೆಯಾ ನೋಡಿ. ಈ ಕಚ್ ಪಾಯಿಂಟ್ ಹತ್ರ ಇದು ಬರಬೇಕು, ಈ ಕಚ್ ಪಾಯಿಂಟ್ ಹತ್ರ ಇದನ್ನು ಕರೆಕ್ಟ್ ಬರಬೇಕು. ಈಗ ಸೆಂಟರ್ ಮಾಡಿ ಈ ರೀತಿ ಹೀಗೆ ಪಿನಪ್ ಮಾಡಬೇಕು. ನೋಡಿ ಇಲ್ಲಿಗೆ ನಾನು ಪಿನಪ್ ಮಾಡಿದ್ದೀನಿ. ಈ ರೀತಿ ಪಿನಪ್ ಮಾಡೋದ್ರಿಂದ ನಮ್ಮ ಕ್ಲಾತ್ ಎಲ್ಲೂ ಶೇಕ್ ಆಗೋದಿಲ್ಲ. ನೀಟಾಗಿ ನಮ್ಮ ನೆಕ್ ಸ್ಟಿಚ್ ಮಾಡ್ಬೋದು ಈಸಿಯಾಗಿ. ಈಗ ಸ್ಟಿಚ್ ಮಾಡೋಣ. ಈಗ ನಾವು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಕಚ್ ಪಾಯಿಂಟ್ ಹತ್ರ ಕರೆಕ್ಟ್ ಬರ್ತಾ ಇದೆಯಾ ಇಲ್ಲ ಅಂತ ನೋಡಿ. ನಾವು ಸ್ಟಿಚ್ ಮಾಡಬೇಕಾದ್ರೆ ಇದು ಪಟ್ಟಿ ಇದೆಯಾ, ಬಕ್ರಮ್ ಪಟ್ಟಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಬಿಟ್ಟು ಹಿಂಗೆ ಸ್ಟಿಚ್ ಮಾಡ್ಕೊಂತ ಬರಬೇಕು. ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡಿ. ನೀವು ರೌಂಡ್ ಬಂದ ಕಡೆ ಸ್ವಲ್ಪ ಗೋಟ ಸ್ವಲ್ಪ ಎತ್ತಿ ಈ ಕಡೆ ಮತ್ತೆ ಸ್ಟಿಚ್ ಹಾಕಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತ ಸ್ಟಿಚ್ ಮಾಡ್ಬೇಕು ಫ್ರೆಂಡ್ಸ್. ನೆಕ್ ಮಾತ್ರ ನೆಕ್ ಜಾಯಿಂಟ್ ಆಗಿದೆ. ಈಗ ನೆಕ್ ನಾವು 2 ಪಾಯಿಂಟ್ಸ್ ಅಷ್ಟು ಅಂದರೆ 0.25 ಅಷ್ಟು ಕ್ಲಾತ್ ಬಿಟ್ಟು ಈ ರೀತಿ ಕಟ್ ಮಾಡ್ಕೊತ ಇದ್ದೀನಿ. ಈಗ ಈ ರೌಂಡ್ ಶೇಪ್ ಟರ್ನ್ ಆಗಿದೆಯಲ್ಲ, ಇಲ್ಲಿ ನಾವು ಈ ರೀತಿ ಕಟ್ಸಿಡಬೇಕು. ಈ ರೀತಿ ಕಟ್ಸಿಡೋದ್ರಿಂದ ಅಪೋಸಿಟ್ ಸೈಡಿಗೆ ನಮ್ಮ ಕ್ಲಾತು ಈಸಿಯಾಗಿ ಟರ್ನ್ ಆಗುತ್ತೆ. ಕಟ್ಸಿಡ್ಬೇಕು ಫ್ರೆಂಡ್ಸ್ ಈ ರೀತಿ. ನೆಕ್ಸ್ಟ್ ಈಗ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ನೋಡಿ ನಾನು ಟಾಪ್ ಸ್ಟಿಚ್ ಲೈನಿಂಗ್ ಕ್ಲಾತ್ ಅಂದರೆ ಇದು ಬಕ್ರಮ್ ಸೈಡಿಗೆ ಟಾಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಕ್ಲಾತನ್ನು ಆರಾಮಾಗಿ ನೀಟಾಗಿ ಟರ್ನ್ ಆಗುತ್ತೆ. ಇದ್ರ ಮೇಲೆ ಸ್ಟಿಚ್ ಹಾಕ್ಬೇಕು ಫ್ರೆಂಡ್ಸ್. ಹೇಗೆ ಬಂದಿದೆ ನೋಡಿ, ತಾನೇ ಟರ್ನ್ ಆಗಿಬಿಡುತ್ತೆ ನೆಕ್ ಈ ಥರ. ಇದು ನಾವು ಹೆಮ್ಮಿಂಗಿಂದ ಲಾಸ್ಟಿಗೆಲ್ಲ ಡ್ರೆಸ್ ಕಂಪ್ಲೀಟ್ ಆಗಿದ್ಮೇಲೆ ನಾವು ಹೆಮ್ಮಿಂಗಿಂದ ಸ್ಟಿಚ್ ಮಾಡಬಹುದು. ನೋಡಿ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ಗೆ ಒಂದು ದೊಡ್ಡ ಹೊಲಿಗೆ ಹಾಕ್ತಾ ಇದ್ದೀನಿ ನಾನು. ಇದು ಆಮೇಲೆ ತೆಗಿತೀನಿ. ಈಗ ಸ್ಟಿಚ್ ಆಗೋ ಮಟ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನಮಗೆ ಮತ್ತೆ ಓಪನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ದೊಡ್ಡ ಹೊಲಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡಿ ಎಕ್ಸ್ಟ್ರಾಸ್ ಇದ್ದರೆ ತೆಗೆದು ಬಿಡ್ಬೇಕು. ಹೀಗೆ ನೆಕ್ ಹೇಗೆ ಬಂದಿದೆ ಅಂತ ನೋಡೋಣ. ನೆಕ್ ಎಷ್ಟು ಚೆನ್ನಾಗಿ ಬ್ರಾಡಾಗಿ ರೌಂಡ್ ನೆಕ್ ಆಗಿ ಬಂದಿದೆ. ಈಗ ಇದೇ ಥರ ಬ್ಯಾಕ್ ನೆಕ್ ಹೇಗೆ ಅಂತ ತೋರಿಸ್ತೀನಿ. ಅದರಲ್ಲಿ ನಾನು ಥ್ರೆಡ್ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಫಿನಿಶಿಂಗ್ ನೀಟಾಗಿ ಬರಲಿ ಅಂತ ಥ್ರೆಡ್ ಒಂದು ಆ್ಯಡ್ ಮಾಡ್ತೀನಿ. ಅದು ಹೇಗೆ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ಈಗ ನಾನು ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ನಲ್ಲಿ ಜಿಪ್ ನಾವು ಎಲ್ಲಿ ಜಿಪ್ಪಿಗೆ ಹಾಕಿದ್ದೀವಿ ನೋಡಿ, ಜಿಪ್ ಪಾಯಿಂಟ್ ಇಲ್ಲಿಗಿದೆ. ಇದು ಸ್ವಲ್ಪ ಕವರ್ ಆಗಬೇಕಲ್ಲ, ಇಲ್ಲಿಗೊಂದು ಮಾರ್ಕ್ ಹಾಕೋಣ. ಈ ಮಾರ್ಕ್ಗೆ ನಮ್ಮ ನೆಕ್ ಎಂಡ್ ಬರಬೇಕು. ಈಗ ಜಿಪ್ಪು ಹಿಂಗೆ ತೆಗೆದುಬಿಡೋಣ ಫ್ರೆಂಡ್ಸ್. ನೆಕ್ಸ್ಟು ನೋಡಿ ನಾನು ಬ್ಯಾಕ್ ಸೈಡ್ ಪಾರ್ಟಿಂದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ ಹೇಗೆ ಮಾಡಬೇಕಂತ. ಇನ್ನೊಂದು ಫ್ರೆಂಡ್ಸ್, ಈಗ ನಾವು ಥ್ರೆಡ್ ಸ್ಟಿಚ್ ಮಾಡಬೇಕಲ್ಲ, ಜಾಯಿಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಶೋಲ್ಡರಿಂದ 2.5 ಇಂಚಿಗೆ ಒಂದು ಮಾರ್ಕ್ ಈ ರೀತಿ ಹಾಕಿ, ಇಲ್ಲೂ ಅಷ್ಟೇ 2.5 ಇಂಚಿಗೆ ಒಂದು ಮಾರ್ಕು ಇಲ್ಲಿಗೂ ಹಾಕಬೇಕು.
ಇಲ್ಲಿ ನಾನು ಥ್ರೆಡ್ ಫಿಕ್ಸ್ ಮಾಡ್ತೀನಿ. ಹೇಗೆ ಅಂತ ಈಗ ನೋಡಿ ಗೊತ್ತಾಗುತ್ತೆ ನಿಮಗೆ. ನಾನು ಈಸಿಯಾಗಿ ಗೊತ್ತಾಗಲಿ ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದನ್ನು ಅಷ್ಟೇ ಈ ಕಚ್ ಪಾಯಿಂಟ್ ಹತ್ರನೇ ಈ ಬಕ್ರಮ್ ಎಂಡಿಂಗು ಬರಬೇಕು. ಎಲ್ಲಿಗೆ ಬರ್ತಾ ಇದೆ ಅಂತ ನೋಡಿ, ನೀವು ನೋಡಿ ಆಗಿದ್ಮೇಲೆ ನಾವು ಪಿನ್ನಪ್ಪಿಂದ ಈ ರೀತಿ ಫಿಕ್ಸ್ ಮಾಡಬೇಕು. ಪಿನ್ನಿಂದ ಫಿಕ್ಸ್ ಮಾಡೋದ್ರಿಂದ ನೆಕ್ಕು ಎಲ್ಲಿಗೆ ಬರ್ತಾ ಇದೆ ಅಂತ ನಮಗೆ ಪರ್ಫೆಕ್ಟು ಗೊತ್ತಾಗುತ್ತೆ. ಈ ರೀತಿ ನೋಡಿ. ಈಗ ನಾವು ಯಾವ ಪಾಯಿಂಟ್ ಹತ್ರ ಇಲ್ಲಿ ಕಚ್ ಪಾಯಿಂಟ್ ಹಾಕಿದ್ದೀವೋ ಅಲ್ಲಿಗೆ ಇಲ್ಲಿಂದ ನಾವು ಸ್ಟಿಚಿಂಗು ಶುರು ಮಾಡೋಣ. ಈಗ ಥ್ರೆಡ್ ಹೇಗೆ ಇನ್ಸರ್ಟ್ ಮಾಡಬೇಕಂತ ನೋಡಿ. ನಾನಿಲ್ಲಿ 2.5ಗೆ ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲಿಂದ ಇಲ್ಲಿಗೆ ಈ ರೀತಿ ನಮ್ಮ ಬಕ್ರಮ್ ಲೈನ್ ಎಲ್ಲಿಗೆ ಬರ್ತಾ ಇದೆ ನಾವು ಫಿಂಗರ್ ಇಟ್ಟು ನೋಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ರೀತಿ ಇಟ್ಟು ಇದು ಹೊರಗಡೆ ಸೈಡಿಗೆ ಇರಬೇಕು. ಈಗ ಇಲ್ಲಿ ರಫ್ ಮಾಡೋಣ, ಅಂದರೆ ಥ್ರೆಡ್ ಓಪನ್ ಆಗಬಾರ್ದಲ್ಲ, ಹಾಗಾಗಿ ಒಳಗೆ ಗಟ್ಟಿ ಮಾಡ್ಕೋಬೇಕು. ಈಗ ನೆಕ್ ಆ್ಯಸ್ ಇಟ್ ಈಸ್ ನಾವು ಫ್ರಂಟ್ ನೆಕ್ ಹೇಗೆ ಸ್ಟಿಚ್ ಮಾಡಿದ್ದೀವೋ ಅದೇ ರೀತಿ ಈಗ ಸ್ಟಿಚ್ ಮಾಡೋಣ. ಈಗ ಎಂಡಿಂಗ್ ಹತ್ರ ಫ್ರೆಂಡ್ಸ್ ನೋಡಿ, ಸ್ವಲ್ಪ ಫ್ಯಾಬ್ರಿಕ್ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅದೇ ಈಗ ಹೇಗೆ ಮಾಡ್ತೀನಿ ಅಂತ ನೋಡಿ ನೀವು. ಇಲ್ಲಿ ರಫ್ ಮಾಡ್ಕೊಂಡು ತೆಗಿಯೋಣ ನೋಡಿ. ರಫ್ ಮಾಡಿ ತೆಗ್ದಿದ್ದೀನಿ. ಈಗ ಈ ಪಿನ್ನು ತೆಗೆದ್ಬಿಡೋಣ. ಈಗ ಈ ನೆಕ್ ನಾನು ಫ್ರಂಟ್ ನೆಕ್ ಹೇಗೆ ಕಟ್ ಮಾಡಿದ್ದೀನೋ ಅದೇ ರೀತಿ ನೋಡಿ ಇಲ್ಲಿಂದ ಕಟ್ ಮಾಡಿಬಿಡ್ಬೇಕು. ಇಲ್ಲೂ ಅಷ್ಟೇ, ಎಲ್ಲಿ ನಮ್ಮದು ರೌಂಡ್ ಅಪ್ ಬಂದಿದೆಯೋ ಅಲ್ಲಿ ಕಟ್ಸಿಡ್ಬೇಕು ಫ್ರೆಂಡ್ಸ್. ಈಗ ಟಾಪ್ ಸ್ಟಿಚ್ ಒಂದು ಹಾಕೋಣ. ಈಗ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ ಈ ಫ್ಯಾಬ್ರಿಕ್ಕು ಇದೆ. ಈ ರೀತಿ ಅಂದರೆ ನಮ್ಮ ಸೈಡಿಗೆ ಆಪೋಸಿಟ್ಟಿಗೆ ಈ ರೀತಿ ಫೋಲ್ಡ್ ಮಾಡಿ, ಹೀಗೆ ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡು ಹೀಗೆ ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾವು ಕಂಪ್ಲೀಟ್ ಡ್ರೆಸ್ ಆಗಿದ್ಮೇಲೆ ಮೇಲ್ಗಡೆಗೆ ಒಂದು ಹೆಮ್ಮಿಂಗ್ ಮಾಡ್ತೀವಿ ಫ್ರೆಂಡ್ಸ್. ಆವಾಗ ಇದೆಲ್ಲ ನಾವು ನೀಟಾಗಿ ಕವರ್ ಮಾಡಿ ಸ್ಟಿಚ್ ಮಾಡ್ಬೋದು ನೋಡಿ. ಆರಾಮಾಗಿ ಆಪೋಸಿಟ್ ಸೈಡಿಗೆ ನಮ್ಮ ಫ್ಯಾಬ್ರಿಕ್ ಟರ್ನ್ ಆಗುತ್ತೆ. ಇದು ನಾವು ಬಕ್ರಮ್ ಜಾಯಿಂಟ್ ಮಾಡಿದ್ದು. ನಾನಿಲ್ಲಿ ಸ್ಟಿಚ್ ಹಾಕಲ್ಲ, ಇದು ಯಾಕಂತ ನಾನು ನಿಮಗೆ ಡ್ರೆಸ್ ಫಿನಿಶಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಇದು ನಾನು ಹೇಗೆ ಮಾಡಿದ್ದೀನೋ ಸೇಮು ಆಪೋಸಿಟ್ ಸೈಡಿಂದು ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಬ್ಯಾಕ್ ಪಾರ್ಟ್ ರೆಡಿ ಮಾಡಿದ್ದೀನಿ ನೋಡಿ. ಇದು ಥ್ರೆಡ್ ಇಲ್ಲಿ ರೆಡಿ ಆಗಿದ್ದಾವೆ. ಈಗ ನಾನು ಇಲ್ಲಿ ಓಪನ್ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟಿಗೆ. ಅದು ಯಾಕಂತ ಈಗ ನೋಡೋಣ. ನಾನು ಈಗ ಫ್ರಂಟು ಮತ್ತು ಬ್ಯಾಕು ಎರಡು ಜಾಯಿಂಟ್ ಮಾಡ್ತಾ ಇದ್ದೀನಿ. ಆ ಜಾಯಿಂಟ್ ಮಾಡಬೇಕಾದ್ರೆ ಇಲ್ಲಿ ಶೋಲ್ಡರ್ ಹತ್ರ ಫಿನಿಶಿಂಗ್ಗೋಸ್ಕರ ನಾನಿದು ಓಪನ್ ಇಟ್ಟಿದ್ದೆ ನೋಡಿ. ಅದು ನಾನೀಗ ಹೇಗೆ ಮಾಡ್ತೀನಿ ಅಂತ, ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಎಲ್ಲಿ ಬಿಟ್ಟಿದ್ದೀವೋ ಅಲ್ಲಿಂದ ಒಂದು ಸ್ಟಿಚ್ ಹಾಕಿ ಈ ರೀತಿ ಸ್ಟಿಚ್ ಮಾಡ್ಕೊಂತ ಬರಬೇಕು. ಇದಕ್ಕೆ ನಾವು ಡಬಲ್ ಸ್ಟಿಚ್ ಹಾಕ್ಬಿಡೋಣ ಫ್ರೆಂಡ್ಸ್. ಥ್ರೆಡ್ಡು ಕಟ್ ಮಾಡಿ ಈಗ ನೋಡಿ ಇದು ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಡ್ಬೇಕು. ಇದ್ರ ಮೇಲೆ ಶೋಲ್ಡರ್ ಮೇಲೆ ಒಂದು ಸ್ಟಿಚ್ ಹಾಕ್ಬಿಡೋಣ. ಎಕ್ಸ್ಟ್ರಾ ಥ್ರೆಡ್ಡು ತೆಗಿಯೋಣ. ಇದು ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ನೋಡಿ. ನೋಡಿ ಈ ರೀತಿ ನೀಟಾಗಿ ನಮ್ಮದು ಶೋಲ್ಡ್ರ್ ಹತ್ರ ಈ ರೀತಿ ಬರುತ್ತೆ, ಪರ್ಫೆಕ್ಟಾಗಿ ಕಾಣುತ್ತೆ. ಈ ರೀತಿ ಹಾಕೋದ್ರಿಂದ ತುಂಬ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಹೇಗೆ ಮಾಡಿದ್ದೀನೋ ಆಪೋಸಿಟ್ ಸೈಡಿಂದು ಹಾಗೆ ಮಾಡ್ತೀನಿ ಫ್ರೆಂಡ್ಸ್. ಇದು ಅಪ್ಪರ್ ಪಾರ್ಟಿಗೆ ಅಂದರೆ ನಮ್ಮ ಬಾಡಿ ಪಾರ್ಟಿಗೆ ನಾವೀಗ
ಕಟ್ ಮಾಡ್ಕೊಂಡಿದ್ದೀವಲ್ಲ ಅಂಬ್ರೆಲ್ಲ ಕಟ್ ಪ್ಯಾಟರ್ನು, ಈ ಪ್ಯಾಟರ್ನು ನೋಡಿ ನಾನು ಸೆಂಟರ್ಗೆ ಒಂದು ಕಟ್ ಹಾಕಿದ್ದೀನಿ. ಈ ಕಟ್ಟು ಈ ಕಟ್ಟಿಗೆ ಜಾಯಿಂಟ್ ಮಾಡಬೇಕು. ಇದರಲ್ಲಿ ರೈಟು ರಾಂಗು ಎರಡೂ ನೋಡಿ ಸ್ಟಿಚ್ ಮಾಡಬೇಕು. ನೋಡಿ ಈ ಸೆಂಟರ್ ಕಚ್ ಪಾಯಿಂಟಿಗೆ ಈ ಸೆಂಟರ್ ಕಚ್ ಪಾಯಿಂಟ್ ಇಡ್ತಾ ಇದ್ದೀನಿ. ನಾವು ಮಾರ್ಜಿನ್ಗೆ ಎಷ್ಟು ತಗೊಂಡಿದ್ವಿ ಅಷ್ಟು. ಇದು ಸ್ಯಾಟಿನ್ ಸ್ವಲ್ಪ ಕ್ಯಾರಿ ಮಾಡ್ಕೊಂತ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ನೋಡಿ ನಮ್ಮದು ಪರ್ಫೆಕ್ಟಾಗಿ ಬಂದಿದೆ. ಈ ಸ್ಟಿಚಿಂಗ್ ಮಾರ್ಕ್ ಹತ್ರ ಒಂದು ಮಾರ್ಕ್ ಹಾಕೊಳ್ಳಿ. ಈ ರೀತಿ ಕರೆಕ್ಟು ಬಂದಿದೆ ನೋಡಿ. ಫ್ರೆಂಡ್ಸ್, ಈ ಸೆಂಟರ್ ಪಾಯಿಂಟಿಗೆ ಈ ರೀತಿ ಒಂದು ಪಿನ್ ಹಾಕೋಣ. ಈ ರೀತಿ ಪಿನ್ ಅಪ್ ಮಾಡ್ಕೊಂಡಿದ್ದೀನಿ. ಈಗ ಈ ಎಡ್ಜಿಂದ ಸ್ಟಿಚಿಂಗ್ ಶುರು ಮಾಡೋಣ. ನಾವು ಎಷ್ಟು ಸ್ಟಿಚಿಂಗ್ ಲೈನಿಗೆ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ 1/2 ಇಂಚ್ ಬಿಟ್ಟಿದ್ದೀವಿ. 1/2 ಇಂಚೇ ಹಿಡಿಬೇಕು. ಜಾಸ್ತಿ ಹಿಡಿಯೋದ್ರಿಂದ ಮತ್ತು ಲೆಂತ್ 1/2 ಇಂಚ್ ಕಡಿಮೆ ಬರುತ್ತೆ ಫ್ರೆಂಡ್ಸ್. ಇದು ನೋಡ್ಕೊತ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ಸೆಂಟ್ರ್ ಪಾಯಿಂಟಿಗೆ ಈ ಸೆಂಟ್ರ್ ಪಾಯಿಂಟ್ ಕರೆಕ್ಟ್ ಬಂದಿದೆ. ಇದಕ್ಕೆ ನಾನು ಲೈನಿಂಗ್ ಆಲ್ರೆಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೂ ಅಷ್ಟೇ ನೋಡಿ, ಸೇಮ್ ಅದು ಹೇಗೆ ಕಟ್ ಮಾಡಿದ್ದೀನೋ ನಾನು ಅಂಬ್ರೆಲ್ಲಾ ಕಟ್ನಲ್ಲಿ ಇದೂ ಸೇಮ್ ಆ್ಯಸ್ ಇಟ್ ಈಸ್ ಅದು ಹಾಗೇ ಕಟ್ಟಾಗಿದೆ. ಇದನ್ನು ನಾನೀಗ ಜಾಯಿಂಟ್ ಮಾಡ್ತೀನಿ. ಈ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿಗೆ ನಾನು ಈ ರೀತಿ ಜಾಯಿಂಟ್ ಮಾಡ್ತಿದ್ದೀನಿ. ಇಲ್ಲಿಂದಾನೆ ಸ್ಟಿಚಿಂಗ್ ಶುರು ಮಾಡೋಣ. ನಾವು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಜಾಯಿಂಟ್ ಮಾಡಿದ್ದೀವೋ ಹಾಗೆ ಜಾಯಿಂಟ್ ಮಾಡ್ಕೋಬೇಕು. ಇದಕ್ಕೊಂದು ಡಬಲ್ ಸ್ಟಿಚ್ ಹಾಕೋಣ ಫ್ರೆಂಡ್ಸ್. ನೋಡಿ ಈ ರೀತಿ ಆಗಿದೆ. ಇದಕ್ಕೆ ನಾನು ಇಂಟರ್ಲಾಕ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನಾನು ಇಂಟರ್ಲಾಕ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ಸೈಡು ಮಾಡಿದ್ದೀನಿ, ಈ ಸೈಡ್ ಎರಡು ಸೈಡ್ ಮಾಡಿದ್ದೀನಿ. ಈಗ ಫೈನಲ್ ಆಗಿ ಫಿನಿಶಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಸ್ಲೀವ್ಸು 24 ಇಂಚ್ ಇದ್ದಾವೆ, ಅಂದರೆ ಬ್ಯಾಂಗಲ್ ಲೆಂತ್ ಇಲ್ಲಿ ಮಟ್ಟ ಬರುತ್ತೆ. ಸ್ವಲ್ಪ ಇಲ್ಲಿ ಚೂಡಿ ಟೈಪು ಇಲ್ಲಿ ಇದು ಬರುತ್ತೆ, ಸ್ವಲ್ಪ ಗ್ಯಾದರ್ಸು ಬೀಳ್ತವೆ. ಸ್ವಲ್ಪ ಲೆಂತ್ ಜಾಸ್ತಿ ಇಡೋಕ್ಕೆ ಹೇಳಿದರು. ಈಗ ನಾನು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಸ್ಲೀವಿಂದ ಶುರು ಮಾಡಿ ನಾನು ಎಷ್ಟಿಗಾದರೆ ಮಾರ್ಕ್ ಹಾಕಿದ್ದೀನೋ ಆ ಮಾರ್ಕಿಂದ ಸ್ಟಿಚ್. ಫಸ್ಟ್ ನಾವು ಈ ಥ್ರೆಡ್ ಕಟ್ ಮಾಡ್ಕೊಳ್ಳೋಣ. ನಾನು ಎಲ್ಲಾದರೆ ಮಾರ್ಕ್ ಹಾಕಿದ್ದೀನೋ ಅದೇ ಮಾರ್ಕ್ ಮೇಲೆ ಸ್ಟಿಚ್ ಬರಬೇಕು. ಸ್ಯಾಟಿನ್ ಹೊಲಿಬೇಕಾದ್ರೆ ಸ್ವಲ್ಪ ಗಮನ ಜಾಸ್ತಿ ಇಡಬೇಕಾಗುತ್ತೆ ಫ್ರೆಂಡ್ಸ್. ನಾರ್ಮಲ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡೋದ್ಗಿಂತ ಈ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ ನೋಡಿ. ಈ ಮಾರ್ಕ್ ನಮ್ಮದು ಎಲ್ಲಿಗೆ ಬರ್ತಾ ಇದೆಯೋ ನಾನು ಇಲ್ಲಿಗೆ ಮಾರ್ಕ್ ಹಾಕಿದ್ದೆ. ಇದು ಫ್ರಂಟ್ ಸೈಡಿಂದು ಅದೇ ಆ ಕಚ್ಚು ಟು ಕಚ್ಚು, ಈ ಕಚ್ಚು ಈ ರೀತಿ ಕೂರಬೇಕು. ನೋಡ್ಬೇಕು ನಾವು ಕರೆಕ್ಟು ಬರ್ತಾ ಇದೆಯಾ ಇಲ್ಲ ಅಂತ. ನೋಡಿ ನಮ್ಮದು ಕರೆಕ್ಟು ಬರ್ತಾ ಇದೆ. ಈಗ ಈ ರೀತಿ ನಾವು ಇದ್ರ ಮೇಲೆ ಇಟ್ಟು ಈಗ ಅದ್ರ ಮೇಲೆ ಹಾಸಿ ಒಂದು ಸ್ಟಿಚ್ ಹಾಕಬೇಕು. ಇದು ಯಾವಾಗಲೂ ಹೀಗೆ ಬರಬಾರ್ದು, ಹೀಗೆ ಹೋಗಬೇಕು, ಆಪೋಸಿಟ್ ಸೈಡ್ಗೆ ಹೋಗಬೇಕು. ಮತ್ತು ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲೂ ವೆಸ್ಟ್ ಹತ್ರನೂ ನೋಡಬೇಕು ಅಡ್ಜಸ್ಟ್ಮೆಂಟ್ ಸರಿ ಬರ್ತಾ ಇದೆಯಾ ಇಲ್ಲ ಅಂತ. ಈ ಮಾರ್ಕ್ ಇಲ್ಲಿಗಿದೆ, ಈ ಮಾರ್ಕ್ಗೆ ಇಲ್ಲಿಗೊಂದು ಮಾರ್ಕ್ ಈ ರೀತಿ ಹಾಕ್ಕೋಬೇಕು. ಫಸ್ಟ್ ಇಲ್ಲಿಗೊಂದು ಮಾರ್ಕ್ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದು, ಈ ಮಾರ್ಕ್ಗೆ ಸೆಟ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡಿ ಇದನ್ನು ಮೇಲ್ಗಡೆಗೆ ಮೇಲ್ ಪೋರ್ಷನ್ಗೆ ಮಾಡ್ತಾ ಇದ್ದೀನಿ ಈ ರೀತಿ.
ಈಗ ಇಲ್ಲಿ ಕ್ರಾಸ್ ತೆಗಿಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಕ್ರಾಸ್ನಲ್ಲಿ ಸ್ಟಿಚ್ ತಗೋಬೇಕು. ಹತ್ರ 2 ರಿಂದ 3 ಇಂಚ್ ಮಟ್ಟ ಸ್ವಲ್ಪ ಕ್ರಾಸ್ನಲ್ಲಿ ಹೀಗೆ ತಗೊಂತೀನಿ. ಮಾರ್ಕ್ ತಗೊಂಡು ನಿಡಿಲ್ ಅದರಲ್ಲೇ ಕ್ಲಾತ್ನಲ್ಲೇ ಇಡಬೇಕು. ಈಗ ಸ್ವಲ್ಪ ಇದು ಗೋಟ ಮೇಲ್ಗಡೆಗೆ ಎತ್ತಿ ಈಗ ಈ ರೀತಿ ಟರ್ನ್ ಮಾಡಬೇಕು. ಈ ರೀತಿ ಟರ್ನ್ ಮಾಡಿ ನಾವು ನಾರ್ಮಲ್ ಡ್ರೆಸ್ಸಸ್ಸಲ್ಲಿ ಹೇಗೆ ಸ್ಟಿಚ್ ತಗೊಂತೀವೋ ಅದ್ರ ಮೇಲೆ ಬಂದು ಸ್ವಲ್ಪ ಗ್ಯಾಪ್ನಲ್ಲಿ ಮತ್ತೆ ಸ್ಟಿಚ್ ಸೆಕೆಂಡ್ ಸ್ಟಿಚ್ಗೆ ಹಾಕಬೇಕು. ಇಲ್ಲೂ ಅಷ್ಟೇ ಒಂದು ಸ್ಟಿಚ್ ಇದು ಪಕ್ಕ ಮಾಡಿಬಿಡೋಣ. ಈಗ ಥ್ರೆಡ್ ತೆಗೆದು ಇದಕ್ಕೆ ನಾನು ಸೇಮ್ ಇದರಿಂದಾನೇ ಇನ್ನೊಂದು ಸ್ಟಿಚ್ ಹಾಕ್ತೀನಿ ಫ್ರೆಂಡ್ಸ್. ಇದ್ರ ಮೇಲೆ ಫ್ರೆಂಡ್ಸ್ ಈಗ ನೋಡಿ ನಾನು ಇಲ್ಲಿಂದಾನೇ ಸ್ಟಿಚ್ ಎಂಡಿಂಗ್ ಮಾಡಿದ್ದೀನಲ್ಲ. ಈಗ ನೋಡಿ ಈ ಕ್ಲಾತಿಗೆ ಹೇಗೆ ಸ್ಟಿಚ್ ಮಾಡಬೇಕಂತ ಈ ಲೈನಿಂಗ್ 2 ಸೈಡ್ ಇರೋದು ಆ ಸೈಡ್ ಅಂದರೆ ನಮಗೆ ಆಪೋಸಿಟ್ ಸೈಡ್ಗೆ ಹಾಕ್ಬಿಡ್ಬೇಕು. ಈಗ ಈ ಸ್ಟಿಚ್ ನಮ್ಮದು ಇಲ್ಲಿ ಎಂಡಿಂಗ್ ಆಗಿದೆ. ಈ ಎಂಡಿಂಗಿಂದಾನೇ ಮತ್ತೆ ನಮ್ಮ ಮೇನ್ ಫ್ಯಾಬ್ರಿಕ್ ಸ್ಟಿಚ್ಚಿಂಗು ನೋಡಿ. ಈ ಸ್ಟಿಚಿಂಗ್ ಎಲ್ಲಿಗೆ ಎಂಡ್ ಆಗಿದೆಯೋ ನೋಡ್ಬೋದು ನೀವು. ಈ ಸ್ಟಿಚ್ ಎಲ್ಲಿಗೆ ಎಂಡ್ ಆಗಿದೆಯೋ ಅಲ್ಲಿಂದಾನೇ ನಾನು ಮತ್ತೆ ಸ್ಟಿಚ್ ತಗೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಕಸ್ಟಮರ್ ಡ್ರೆಸ್ ವೇರ್ ಮಾಡಿದ ಮೇಲೆ ಎಲ್ಲೂ ಅವ್ರಿಗೆ ಸ್ಟಕ್ ಆಗ್ದಂಗೆ ಲೈನಿಂಗ್ ಒಳಗಡೆ ಹಿಡ್ಕೊಳಂಗೆ ಆಗೋದಿಲ್ಲ. ಈಸಿಯಾಗಿ ಮೂವ್ ಆಗುತ್ತೆ, ಈಸಿಯಾಗಿ ಅವ್ರು ಹ್ಯಾಂಡಲ್ ಮಾಡ್ಬೋದು. ತುಂಬ ನೀಟಾಗಿ ಬರುತ್ತೆ ಡ್ರೆಸ್ ಗೇರ ಅದೆಲ್ಲ. ಮತ್ತು ಉಲ್ಟಾ ಮಾಡಬೇಕಾದ್ರೂ ಲೈನಿಂಗ್ ಅದ್ರಾಗೆ ಜಾಯಿಂಟ್ ಆಗಿರೋದಿಲ್ಲ. ಲೈನಿಂಗೇ ಬೇರೆ ಮತ್ತು ಮೇನ್ ಫ್ಯಾಬ್ರಿಕ್ ಬೇರೆ ಆಗಿರುತ್ತೆ. ಫ್ರೆಂಡ್ಸ್ ಡಬಲ್ ಸ್ಟಿಚ್ ಆಗಿದೆ ನೋಡಿ. ಮೇನ್ ಫ್ಯಾಬ್ರಿಕ್ಕಿಂದು ಡಬಲ್ ಸ್ಟಿಚ್ ಒಂದು ಆಗಿದೆ. ಈಗ ಈ ಲೈನಿಂಗಿಂದು ಸ್ಟಿಚ್ ಹೇಗೆ ಹಾಕಬೇಕಂತ ನೋಡೋಣ. ಈಗ ನಾವು ಅಪೋಸಿಟ್ ಸೈಡ್ಗಿದೆಯಲ್ಲ ನೋಡಿ, ಇದು ಈ ಸೈಡ್ಗಿದೆ, ಇದು ಈ ಸೈಡ್ಗಿದೆ. ಈಗ ಇದ್ರ ಸ್ಟಿಚ್ ಹಾಕೋದು ಹೇಗೆ ಅಂತ ನೋಡೋಣ. ಈ ರೀತಿ ಸರಿ ಮಾಡ್ಕೊಳ್ಳಿ. 4 ಲೇಯರ್ಸು ಈ ರೀತಿ ಸರಿ ಮಾಡ್ಕೊಂಡು ಈಗ ಹಾಕಬೇಕು. ನಾವು ಎಲ್ಲಿಗೆ ಸ್ಟಿಚ್ ಹಾಕಿದ್ದೀವೋ ಅಲ್ಲಿಗೆ ನೋಡಿ ಒಂದು ಈ ರೀತಿ ಕಟ್ಟಿಡಬೇಕು. ಈ ರೀತಿ ಕಟ್ಟಿಟ್ಟು ಈ ಸ್ಟಿಚ್ ಇದೆಯಲ್ಲ ಈ ಫ್ಯಾಬ್ರಿಕ್ ಒಳಗಡೆ ತಗೋಬೇಕು ಫ್ರೆಂಡ್ಸ್. ಈಗ ನಾವು ಎಲ್ಲಿಂದ ಕಟ್ ಹಾಕಿದೀವೋ ಅಲ್ಲಿಂದ ಸ್ಟಿಚ್ ತಗೋಬೇಕು. ಒಂದು ಸ್ಟಿಚ್ ಆಗಿದೆ ಫ್ರೆಂಡ್ಸ್. ಇದ್ರ ಮೇಲೆ ನಾನು ಡಬಲ್ ಸ್ಟಿಚ್ ಇನ್ನೊಂದು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಬರುತ್ತೆ ನಮ್ಮದು ಕಂಪ್ಲೀಟ್ ಆಗಿದ್ಮೇಲೆ. ಇದು ನಾನು ಮತ್ತೆ ಇಂಟರ್ಲಾಕ್ ಮಾಡಿಬಿಡ್ತೀನಿ. ಇಲ್ಲಿ ಮಾಡಿದ್ದೀನಲ್ಲ ಅದೇ ರೀತಿ ಇಲ್ಲೂ ಮಾಡಿಬಿಡ್ತೀನಿ. ಆವಾಗ ನಾವು ಡ್ರೆಸ್ ಉಲ್ಟಾ ಮಾಡಿದ್ರೂ ಡ್ರೆಸ್ ತುಂಬ ನೀಟಾಗಿ ಫಿನಿಶಿಂಗ್ ಆಗಿ ಕಾಣುತ್ತೆ. ಒಳಗಡೆದು ನೋಡಿ ಮೇನ್ ಫ್ಯಾಬ್ರಿಕ್ಕಿಂದು ಈ ರೀತಿ ಇರುತ್ತೆ. ಅದನ್ನು ಹಿಡಿಯೋದಿಲ್ಲ. ತುಂಬ ನೀಟಾಗಿ ಲೇಯರ್ಸ್ ಈ ರೀತಿ ನಾವು ನಮ್ಮ ಹ್ಯಾಂಡಿಂದ ಹಿಂಗೆ ಓಪನ್ ಮಾಡಿದಾಗ ತುಂಬ ಕ್ಲಿಯರಿಂದ ಕಾಣುತ್ತೆ. ಇಲ್ಲಿ ವೆಸ್ಟ್ ಹತ್ರ ಹಿಡಿಯೋಂಗೆ ಏನು ಅನಿಸೋದಿಲ್ಲ. ಫಿನಿಶಿಂಗ್ ನೀಟಾಗಿ ಹೊರಗೋಸ್ಕರ ಈ ರೀತಿ ಕಟ್ ಹಾಕಿ ನಾವು ಸ್ಟಿಚಿಂಗ್ ಬೇರೆ ಬೇರೆ ಮಾಡೋದ್ರಿಂದ ಲೈನಿಂಗ್ದೇ ಬೇರೆ ಮೇನ್ ಫ್ಯಾಬ್ರಿಕ್ದೇ ಬೇರೆ ಹಾಕೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಇದು ನಾನು ಸೀದಾ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಇದೇ ರೀತಿ ನಾನು ಈ ಸೈಡಿಂದು ಸ್ಟಿಚ್ ಹಾಕ್ಕೊತೀನಿ.
ಫ್ರೆಂಡ್ಸ್ ನೋಡ್ಬೋದು ಡ್ರೆಸ್ ಎಲ್ಲ ಫಿನಿಶಿಂಗ್ ಆಗಿ ರೆಡಿ ಆಗಿದೆ, ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು ಫ್ರೆಂಡ್ಸ್. ಇದು ಲಾಂಗ್ ಲುಕ್ಕು. ಈಗ ನೋಡಿ ನಾವು ಝೂಮ್ ಮಾಡಿ ಫೋಟೋ ಮಾಡಿದಾಗ ಈ ರೀತಿ ಬಂದಿದೆ. ಪ್ರಿನ್ಸೆಸ್ ಕಟ್ನಲ್ಲಿ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಇದು ನಾನು ಹೇಗೆ ಸ್ಟಿಚ್ ಮಾಡಿದ್ದೀನೋ ಇದು ಪಿಂಕ್ ಕಲರ್ದು ಆ್ಯಸ್ ಇಟ್ ಈಸ್ ಅದೇ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ಸೇಮ್ ಕಟ್ಟಿಂಗು, ಸೇಮ್ ಪ್ಯಾಟರ್ನು. ಇದು ನಾವು ಬಾಡಿ ನೋಡ್ಬೋದು ನೀವು ಎಷ್ಟು ಫಿನಿಶಿಂಗ್ ಆಗಿ ನೀಟಾಗಿ ಬಂದಿದೆ. ನಾನು ಇನ್ನೊಂದು ಸ್ಯಾರಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ರೇಷ್ಮೆ ಟೈಪು, ಅದರಲ್ಲಿ ಒಂದು ಬೋಟ್ ನೆಕ್ಕಲ್ಲಿ ಟಾಪ್ ಸ್ಟಿಚ್ ಮಾಡಿ ಅದಕ್ಕೆ ಲೆಹೆಂಗಾ. ಈ ಸ್ಯಾರಿಯಲ್ಲಿ ನಾನು ಲೆಹೆಂಗಾ ಒಂದು ಇನ್ಸರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಅಡ್ಜಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬೇರೆ ಸ್ಯಾರಿಯಿಂದ ನಾವು ಲೆಹೆಂಗಾ ಮಾಡಿ ಆ ಟಾಪಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟಿದ್ದೀವಿ ಕಸ್ಟಮರ್ಗೆ ತುಂಬ ಇಷ್ಟ ಆಗಿದೆ ನಮ್ಮ ಸ್ಟಿಚಿಂಗ್ ಅವ್ರಿಗೆ. ನಾನು ಮಿಕ್ಕಿದ್ದು 3 ಮೀಟರ್ನಲ್ಲಿ ಒಂದು ಲೆಹೆಂಗಾ ಸ್ಟಿಚ್ ಮಾಡಿ ಪಲ್ಲೋನಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಸ್ವಲ್ಪ ಕ್ಲಾತ್ ನನಗೆ ಪ್ಲೈನ್ ಸಿಕ್ತು, ಅದರಲ್ಲಿ ಪಫ್ ಸ್ಲೀವ್ ಕೊಟ್ಟಿದ್ದೀವಿ. ನಮ್ಮ ಡ್ರೆಸ್ಸಸ್ ನಾವು ಸ್ಟಿಚಿಂಗ್ ಮಾಡಿದ್ದು ಹೇಗೆ ಅನಿಸಿದೆ ಅಂತ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ಓಪನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.